ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ನೀವು ಇಲ್ಲಿ ಸೈಡಲ್ಲಿ ಸ್ಕ್ರೀನಲ್ಲಿ ಇದು ನೋಡ್ತಾ ಇದ್ದೀರಲ್ಲ, ಸೊ ಈ ಚಾನಲ್ನ ನೀವು ನೋಡಿ ಜಸ್ಟ್ ಎಷ್ಟು 42 ವೀಡಿಯೋಸಲ್ಲಿ ಎಷ್ಟು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ, 1.3 ಮಿಲಿಯನ್ ಏನೋ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಇವರು ವೀಡಿಯೋಸ್ಗಳು ಮಾಡೋದಂದರೆ ತುಂಬ ಈಸಿ ಆ್ಯಂಡ್ ಫ್ರೀಯಾಗಿ ಬಂದುಬಿಟ್ಟು ಇವ್ರು ಮಾಡ್ತಾರೆ. ಯಾವುದೇ ಇದರಲ್ಲಿ ನಿಮಗೆ ದುಡ್ಡು ದುಡ್ಡು ಕೊಟ್ಟು ಮಾಡಬೇಕಂತ ಅವಶ್ಯಕತೆನೇ ಇಲ್ಲ. ಎಲ್ಲನೂ ಬಂದುಬಿಟ್ಟು ಅವರು ಫ್ರೀಯಿಂದ ಮಾಡಿದ್ದಾರೆ. ಓಕೆನಾ? ಸೊ ಇದೇ ಥರ ನೀವು ವೀಡಿಯೋಸ್ಗಳನ್ನ ಯಾವ ಥರ ಜನ್ರೇಟ್ ಮಾಡ್ಬೋದು ಆ್ಯಂಡ್ ಇವ್ರದ್ದು ಚಾನಲ್ ಮಾನಿಟೈಸೇಷನ್ ಆಗಿದೆಯಾ ಇಲ್ವಾ ಅಂತಲೂ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನಾವು ಇವ್ರದ್ದು ಕಮೆಂಟ್ ಬಾಕ್ಸಲ್ಲಿ ಒಂದು ವೀಡಿಯೋ ಪ್ಲೇ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೋಗಿ ನೋಡಿ. ಇಲ್ಲಿ ಬಂದುಬಿಟ್ಟು ಸೂಪರ್ ಥ್ಯಾಂಕ್ಸ್ ಬಟನ್ ಏನಿದೆ ಆನ್ ಇದೆ. ಸೊ ಸೂಪರ್ ಥ್ಯಾಂಕ್ಸ್ ಬಟನ್ನು ಯಾರಿಗೆ ಸಿಗೋದು? ಮಾನಿಟೈಸೇಷನ್ ಆದವ್ರಿಗೆ ಮಾತ್ರ ಸೂಪರ್ ಥ್ಯಾಂಕ್ಸ್ ಬಟನ್ ಏನಿದೆ ಸಿಗೋದು. ಓಕೆನಾ? ಸೊ ಇದೇ ಥರ ವೀಡಿಯೋಸ್ಗಳು ನೀವು ಯಾವ ಥರ ಮಾಡ್ಬೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತುಂಬ ಈಸಿಯಾಗಿ ನೀವು ಮಾಡ್ಬೋದು ವೀಡಿಯೋನ. ಎಷ್ಟು ಒಂದು 2 ನಿಮಿಷ ಹಿಡಿಯುತ್ತೆ ಅಷ್ಟೇ ವೀಡಿಯೋ ಮಾಡೋದಕ್ಕೆ. ಓಕೆನಾ? ಸೊ ಡೀಟೇಲ್ಸಾಗಿ ನೋಡ್ಕೊಳ್ಳಿ. ಚೆನ್ನಾಗಿದೆ ವೀಡಿಯೋ, ಈ ಥರ ಮಾಡಿ ಹಾಕಿ. ಸೊ ನೋಡಿ. ಓಕೆನಾ? ಸೊ ಸ್ಟೋರಿ ಎಲ್ಲ ಎಲ್ಲಿಂದ ಸಿಗುತ್ತೆ, ವಾಯ್ಸ್ ಎಲ್ಲ ಯಾವ ಥರ ನಾವು ತಗೊಳ್ಳೋದು, ಸ್ಟೋರಿ ಅದನ್ನು ನಾವು ವೀಡಿಯೋ ರೂಪದಲ್ಲಿ ಯಾವ ಥರ ಕನ್ವರ್ಟ್ ಮಾಡೋದು ಎಲ್ಲ ನಾನು ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಸೊ ನೋಡಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನು ಅಲ್ಲಿ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ನಾನಿಲ್ಲಿ ಏನಿದೆ ನಮ್ಮದು ಯೂಟ್ಯೂಬ್ ಚಾನಲ್ ಏನಿದೆ ಅದು ನಾನು ನಿಮಗೆ ಚಾನಲ್ ತೋರಿಸ್ಬಿಡ್ತೀನಿ ಒಂದು ಸಲ. ಸೊ ಯೂಟ್ಯೂಬ್ ಏನಿದೆ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀವು ನೋಡ್ಬೋದು ಅವ್ರದ್ದು ಚಾನಲ್ ಏನಿದೆ ಇಲ್ಲಿ ಶೋ ಆಗ್ತಿದೆ. ಓಕೆನಾ? ಏನಂತ ಪಿಕ್ಟೋವರ್ಸ್ AI ಅಂತ. ಓಕೆನಾ? ಸೊ ಇಲ್ಲಿ ಬಂದುಬಿಟ್ಟು ಇವ್ರದ್ದು ನೀವು ಚಾನಲ್ ನೋಡೋದಾದರೆ ಗೈಸ್, ಇವರು ಎಷ್ಟು ವೀಡಿಯೋಸ್ಗಳನ್ನ ಪೋಸ್ಟ್ ಮಾಡಿದ್ದಾರೆ, ಜಸ್ಟ್ 43 ವೀಡಿಯೋಸ್ಗಳನ್ನ ಪೋಸ್ಟ್ ಮಾಡಿದ್ದಾರೆ. ಆ್ಯಂಡ್ ಇವ್ರದ್ದು ಎಷ್ಟು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ? 43 ವೀಡಿಯೋಸಲ್ಲಿ 1.33 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಏನಿದೆ ಗೇಯ್ನ್ ಆಗಿದ್ದಾರೆ. ಆ್ಯಂಡ್ ಇವರು ವೀಡಿಯೋನ ಬಂದುಬಿಟ್ಟು ತುಂಬ ಈಸಿ ಮಾಡೋದು. ಓಕೆನಾ? ಸೊ ನೀವು ಇಲ್ಲಿ ನೋಡ್ಬೋದು ಇವ್ರದ್ದು ಎಷ್ಟು ಈಸಿ ಈ ಥರ ವೀಡಿಯೋ ನೀವು ಮಾಡ್ಬೋದು. ಓಕೆನಾ? ತುಂಬ ಈಸಿ ವೀಡಿಯೋಸ್ಗಳು ಇವ್ರು ಮಾಡೋದು. ಓಕೆನಾ? ಇದೇ ಥರ ಸ್ಟೋರಿ ವೀಡಿಯೋಸ್ ನಿಮಗೆ ಬೇಕಂದರೆ ಮಾಡ್ಬೋದು. ಲೈಕ್ ನಿಮಗೆ ಇದೇ ಥರ ಸ್ಟೋರಿ ಬೇಕಂದ್ರೂ ನೀವು ChatGPT ಹತ್ರ ಕೇಳ್ಬೋದು. ಓಕೆನಾ? ಸೊ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಏನು ಎತ್ತ ಅಂತ. ಓಕೆನಾ? ಸೊ ಸಿಂಪಲಿ ನೀವು ನೋಡ್ಕೊಂಡ್ರಲ್ಲ ಇವ್ರದ್ದು ಚಾನಲ್ ಮಾನಿಟೈಸೇಷನ್ ಆಗಿದೆಯಾ ಇಲ್ವಾ ಅಂತಲೂ ತೋರಿಸ್ತೀನಿ ನೋಡಿ. ಇಲ್ಲಿ ಕಮೆಂಟ್ ಬಾಕ್ಸ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಏನು ಕಾಣಿಸ್ತಿದೆ ಅಲ್ಲಿ ಅರ್ನ್ ಸೆಕ್ಷನ್. ಓಕೆನಾ? ಸೊ ಇಲ್ಲಿ ಅರ್ನ್ ಸೆಕ್ಷನಲ್ಲಿ ಬಂದುಬಿಟ್ಟು ಇವ್ರದ್ದು ಆನ್ ಆಗಿದೆ, ಮಾನಿಟೈಸೇಷನ್ ಆನ್ ಆಗಿದೆ. ಓಕೆನಾ? ಈ ಅರ್ನ್ ಸೆಕ್ಷನ್ ಬಂದುಬಿಟ್ಟು ಸಿಗೋದು ಯಾರಿಗಂದರೆ ಲೈಕ್ ಯಾರ್ದು ಚಾನಲ್ ಮಾನಿಟೈಸೇಷನ್ ಆಗಿದೆ ಅವ್ರಿಗೆ ಮಾತ್ರ ಸಿಗೋದು. ಓಕೆನಾ ಗೈಸ್? ಗೊತ್ತಾಯ್ತಲ್ಲ? ಸೊ ಈಗ ನಾವು ಈ ಥರ ಸ್ಟೋರಿ ಯಾವ ಥರ ಕ್ರಿಯೇಟ್ ಮಾಡ್ಬೋದು. ಸೊ ಸಿಂಪಲ್ ಈಗ ನಾವು ChatGPT ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ. ಓಕೆನಾ? ChatGPT ಸೊ ಎಲ್ಲರ ಹತ್ರನೂ ಅವೈಲೇಬಲ್ ಇರುತ್ತೆ, ಫ್ರೀ ಅಪ್ಲಿಕೇಶನ್ನು. ಓಕೆನಾ? ಸೊ ನೀವು ChatGPT ನಿಮ್ಮ ಹತ್ರ ಇಲ್ಲ ಅಂದರೆ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ChatGPT ಅಪ್ಲಿಕೇಶನ್ನ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ಕೊಂಡಾದ್ಮೇಲೆ ನಾನು ಇಲ್ಲಿ ಟೈಪ್ ಮಾಡ್ಕೊತೀನಿ ಏನಂತ. ಸೊ ನೋಡಿ ನಾನು ಏನು ಟೈಪ್ ಮಾಡ್ತೀನಂತ ಇದ್ದೀನಿ. ಓಕೆನಾ? ಈಗ ನಾವು ಏನು ಮಾಡಬೇಕು, ಸಿಂಪಲ್ ಇಲ್ಲಿಂದ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ? ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮದು ಸ್ಟೋರಿ ಏನಿದೆ ಅದು ಕ್ರಿಯೇಟಾಗಿ ಬಂದುಬಿಡುತ್ತೆ. ChatGPT ಏನಿದೆ ಕ್ರಿಯೇಟ್ ಮಾಡಿ ಕೊಟ್ಬಿಡುತ್ತೆ. ಓಕೆನಾ? ಸೊ ನೀವು ನೋಡ್ಬೋದು ಇಲ್ಲಿ ChatGPT ಬಂದುಬಿಟ್ಟು ನಮ್ಮ ಸ್ಟೋರಿ ಏನಿದೆ ಅದು ಕ್ರಿಯೇಟ್ ಮಾಡ್ತಾ ಇದೆ. ಓಕೆನಾ? ಸೊ ಇದು ನೋಡ್ಬೋದು ಈ ಥರ. ನಿಮಗೆ ಇದು ಇಷ್ಟ ಇಲ್ಲ ಅಂದರೂ ಕೂಡ ನೀವು ಬೇರೆ ಏನಿದೆ ಅದು ಬೇರೆದು ಕೊಡಿ ಅಂತಲೂ ನೀವು ಕೇಳ್ಬೋದು. ಓಕೆನಾ ಗೈಸ್? ಗೊತ್ತಾಯ್ತಲ್ಲ? ಸೊ ಈ ಥರ ನೀವು ಬಂದುಬಿಟ್ಟು ಈ ಸ್ಟೋರಿನ ಈಗ ತೆಗೆದು ನೋಟ್ಬುಕ್ಕಲ್ಲಿ ಪೇಸ್ಟ್ ಮಾಡ್ಕೋಬೋದು. ಓಕೆನಾ? ಸೊ ಈಗ ಬಂದುಬಿಟ್ಟು ಏನು ಮಾಡಬೇಕಂದ್ರೆ ಸಿಂಪಲಿ ನಾವು ಇದನ್ನು ಇಲ್ಲಿಂದ ಕಾಪಿ ಮಾಡೋಣ. ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿಂದ ಇದನ್ನು ಕಾಪಿ ಮಾಡ್ಕೊಳ್ಳಿ. ಓಕೆನಾ? ಇದು ಪಾಠ ಎಲ್ಲ ಬೇಡ, ಸ್ಟೋರಿ ಮಾತ್ರ ನಾವು ಕಾಪಿ ಮಾಡ್ಕೊಳ್ಳೋಣ. ಓಕೆನಾ? ಕಾಪಿ ಮಾಡ್ಕೊಂಡು ಆದಮೇಲೆ ಗೈಸ್ ನಾವು ಏನು ಮಾಡಬೇಕಿಲ್ಲಿ ಎಲ್ಲರ ಫೋನಲ್ಲೂ ನೋಟ್ಬುಕ್ ಇದ್ದೇ ಇರುತ್ತೆ. ಓಕೆನಾ? ಸೊ ಇಲ್ಲ ಅಂತ ಇಲ್ಲ, ಸೊ ಎಲ್ಲರ ಫೋನಲ್ಲೂ ಅವೈಲೇಬಲ್ ಇದ್ದೇ ಇರುತ್ತೆ ನೋಟ್ಬುಕ್ಕು. ಸೊ ಸಿಂಪಲಿ ನಾವು ನೋಟ್ಬುಕ್ನ ಓಪನ್ ಮಾಡಿಕೊಂಡು ಅಲ್ಲಿ ಬಂದುಬಿಟ್ಟು ಪೇಸ್ಟ್ ಮಾಡಬೇಕು. ಓಕೆನಾ? ಸೊ ಕ್ರಿಯೇಟ್ ನ್ಯೂ ನೋಟ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ನಾವು ಏನು ಮಾಡೋಣ, ನಮ್ಮದು ಸ್ಟೋರಿ ಏನಿದೆ ಅದು ಪೇಸ್ಟ್ ಮಾಡ್ಕೊಳ್ಳೋಣ. ಓಕೆನಾ? ಪೇಸ್ಟ್ ಮಾಡಾದಮೇಲೆ ಈಗ ನಮಗೆ ಬರಬೇಕು ಏನು ಮಾಡಬೇಕಂದ್ರೆ ಲೈಕ್ ಈಗ ಈ ಸ್ಟೋರಿ ಮೇಲೆ ಬಂದುಬಿಟ್ಟು ಏನು ಮಾಡಬೇಕಂದ್ರೆ ಸಿಂಪಲಿ ನಾವು ಇದನ್ನು
ಈ ಥರ ಫಸ್ಟ್ನೇದು ಏನಿದೆ ಅದನ್ನು ಕಾಪಿ ಮಾಡಬೇಕು. ಒಮ್ಮೆ ಒಂದು ದೊಡ್ಡ ಕೋತಿ ಇತ್ತು ಅಂತ ಇದೆಯಲ್ಲ, ಇದನ್ನು ನಾವು ಪ್ರಾಂಪ್ಟು ಯಾವ ಥರ ಬರೆಸ್ಬೇಕು ಚಾಟ್ ಜಿ ಪಿ ಟಿಯಿಂದ ಅಂತ ನಿಮ್ಗೆ ಹೇಳ್ತೀನಿ, ಓಕೆನಾ. ಸೊ ಸಿಂಪಲ್ ಈಗ ನಾನು ಈಗ ಚಾಟ್ ಜಿ ಪಿ ಟಿಯಿಂದ ನಾವು ಪ್ರಾಂಪ್ಟ್ಸ್ಗಳು ಯಾವ ಥರ ಬರೆಯೋದಂತ ಹೇಳ್ಕೊಡ್ತೀನಿ. ಸೊ ಸಿಂಪಲಿ ನಾವು ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಒಮ್ಮೆ ಒಂದು ದೊಡ್ಡ ಕೋತಿ ಇತ್ತು, ಅದು ಹತ್ತಿರ ಹಳ್ಳಿಯಲ್ಲಿ ಒಬ್ಬನು ದಿನವೂ ಹಿಂಸೆ ಮಾಡುತ್ತಿತ್ತು ಅಂತ ಇದೆಯಲ್ಲ, ಇಲ್ಲಿವರೆಗೂ ನಾವು ಇದನ್ನು ಕಾಪಿ ಮಾಡ್ಕೊಳ್ಳೋಣ, ಓಕೆನಾ. ಸೊ ಇಲ್ಲ ಅಂದರೆ ಫಸ್ಟ್ನೇದು ಈ ಥರ ಕಾಪಿ ಮಾಡ್ಕೊಳ್ಳಿ, ಓಕೆನಾ. ಸೊ ಇಲ್ಲಿವರೆಗೂ ನಾನು ಕಾಪಿ ಮಾಡ್ತೀನಿ. ಸಿಂಪಲಿ ಕಾಪಿ ಮಾಡ್ಕೊಂಡಾದಮೇಲೆ ಈಗ ನಮ್ಗೆ ಏನು ಮಾಡಬೇಕು, ಇದನ್ನು ಬ್ಯಾಕ್ ಬರಬೇಕು ಚಾಟ್ ಜಿ ಪಿ ಟಿಗೆ. ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ಕೋತಿ ಮಾತ್ರ ಇದು ಇತ್ತು ಬಂದಿಲ್ಲ. ಸೊ ಸಿಂಪಲಿ ನಾವು ಇಲ್ಲಿ ಇತ್ತು ಅಂತ ಹಾಕೋಣ, ಇತ್ತು. ಓಕೆನಾ. ಸೊ ಇತ್ತು ಅಂತ ಹಾಕಿದ ಮೇಲೆ ಈಗ ನಮಗೆ ಕೆಳಗೆ ಬಂದುಬಿಟ್ಟು ನನಗೆ ಇದು ಇಂಗ್ಲೀಷಲ್ಲಿ ಪ್ರಾಂಪ್ಟ್ ಕೊಡಿ ವಿಡಿಯೋ ಜನ್ರೇಟ್ ಮಾಡೋಕ್ಕೆ ಅಂತ ನಾವು ಹೇಳೋಣ ಚಾಟ್ ಜಿ ಪಿ ಟಿಗೆ. ಬಂದುಬಿಟ್ಟು ನಾವು ಇಂಗ್ಲೀಷಲ್ಲಿ ಹಾಕೋಣ, ಓಕೆನಾ. ಸೊ ನಾನು 3D ಬಂದುಬಿಟ್ಟು ಇಂಗ್ಲೀಷಲ್ಲಿ ಹಾಕಿದ್ದೀನಿ. ಸಿಂಪಲಿ ಇಲ್ಲಿ ಸೆಂಡ್ ಮಾಡ್ತೀನಿ, ಓಕೆನಾ. ಸೊ ಅದನ್ನು ಪ್ರಾಂಪ್ಟ್ ಏನಿದೆ ನಮ್ಮದು ಇದರಲ್ಲಿ ಬರೆದು ಕೊಡ್ತಾರೆ ಇಂಗ್ಲೀಷಲ್ಲಿ, ಓಕೆನಾ. ಸೊ ನೋಡಿ ಇಲ್ಲಿ ಪ್ರಾಂಪ್ಟ್ ಬಂದುಬಿಟ್ಟು ಇಂಗ್ಲೀಷಲ್ಲಿ ಬರೆದು ಕೊಟ್ಟಿದ್ದಾರೆ, ಓಕೆನಾ. ಇಲ್ಲಿ ನೀವು ನೋಡ್ಬೋದು ಈ ಪ್ರಾಂಪ್ಟ್ ಬಂದುಬಿಟ್ಟು ಇಂಗ್ಲೀಷಲ್ಲಿ ಬರೆದು ಕೊಟ್ಟಿದ್ದಾರೆ. ಈಗ ನಮ್ಗೆ ಏನು ಮಾಡಬೇಕು, ಈ ಪ್ರಾಂಪ್ಟನ್ನ ಕಾಪಿ ಮಾಡ್ಕೋಬೇಕು, ಓಕೆನಾ. ಪ್ರಾಂಪ್ಟ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ನಾವು ಇಲ್ಲಿಂದ ಇದನ್ನು ಕಾಪಿ ಮಾಡ್ಕೊಳ್ಳೋಣ, ಓಕೆನಾ. ಕಾಪಿ ಮಾಡ್ಕೊಂಡಾದ್ಮೇಲೆ ಗೈಸ್ ಈಗ ಗೂಗಲ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಓಪನ್ ಮಾಡ್ಕೊಂಡಾದಮೇಲೆ ಸಿಂಪಲಿ ನೀವು ಇಲ್ಲಿ ಗೂಗಲ್ AI ಸ್ಟುಡಿಯೋ ಅಂತ ಸರ್ಚ್ ಮಾಡಿ, ಓಕೆನಾ. ಗೂಗಲಲ್ಲಿ ಸಿಂಪಲಿ ಸರ್ಚ್ ಮಾಡಾದಮೇಲೆ ಇಲ್ಲಿ ಫಸ್ಟ್ನೇ ವೆಬ್ಸೈಟ್ ಕಾಣಿಸ್ತಿದೆಯಲ್ಲ ನಿಮಗೆ, ಗೂಗಲ್ AI ಸ್ಟುಡಿಯೋ. ಸೊ ಸಿಂಪಲಿ ನಾವು ಗೂಗಲ್ AI ಸ್ಟುಡಿಯೋ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ, ಓಕೆನಾ. ಓಪನ್ ಮಾಡ್ಕೊಂಡಾದಮೇಲೆ ಈಗ ನಮ್ಗೇನು ಮಾಡಬೇಕು, ಇದನ್ನು ಈಗ ಇದು ಏನಿದೆ ಈಗ ನಾವು ಪ್ರಾಂಪ್ಟ್ ಏನು ಡೌನ್ಲೋಡ್ ಮಾಡಿದ್ವಿ ಅದನ್ನು ನಾವಿಲ್ಲಿ ಪೇಸ್ಟ್ ಮಾಡಬೇಕು, ಓಕೆನಾ. ಸೊ ಸಿಂಪಲಿ ನಾನಿದು ಡೆಸ್ಕ್ಟಾಪ್ ಸೈಟ್ ಏನಿದೆ ಆಫ್ ಮಾಡ್ಕೋತೀನಿ, ಆಗ ಸ್ವಲ್ಪ ಈಸಿ ಆಗುತ್ತೆ ನಿಮಗೆ ನೋಡೋಕ್ಕೆ, ಓಕೆನಾ. ಸೊ ಈಗ ಬಂದುಬಿಟ್ಟು ಇಲ್ಲಿ 3 ಲೈನ್ಸ್ ಇದೆ, ಎಲ್ಲ ಫಿಲ್ಟರ್ಸ್ ಎಲ್ಲ ಇದೆಯಲ್ಲ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ ಯಾವ ರಿಶ್ಯೂ ಅಲ್ಲಿ ನಿಮಗೆ ಬೇಕು ಅಂತ. ಈ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಎಲ್ಲ ಸಿಸ್ಟಮ್ಸ್ ಎಲ್ಲ ಬಂದುಬಿಟ್ಟು ತೋರಿಸುತ್ತೆ. ಸೊ ಇಲ್ಲಿ ಫಿಲ್ಟರ್ ಮೇಲೆ ವಿಡಿಯೋ ಜೆನ್ ಇದೆಯಲ್ಲ, ವಿಡಿಯೋ ಜೆನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡೋಣ, ವಿಡಿಯೋ ಜೆನ್ ಮೇಲೆ. ಸೊ ವಿಡಿಯೋ ಜೆನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇರೋದು, ಹಾಗಾಗಿ ವಿಡಿಯೋನ ಜನ್ರೇಟ್ ಮಾಡ್ತಾ ಇರೋದು, ಓಕೆನಾ. ಸೊ ಇಲ್ಲಿ ಫಿಲ್ಟರು ಇದು ಏನಿದೆ ಹಾಕಿದ ಮೇಲೆ ಈಗ ನಮ್ಗೆ ಏನು ಮಾಡಬೇಕು, ಇಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಬೇಕು, ಓಕೆನಾ. ಸೊ ಇಲ್ಲಿ ಇದು ಬಂದುಬಿಟ್ಟು ಬ್ರೈಟ್ನೆಸ್ಸು, ಇದು ನೈಟದು ಬೇಡ ಇದಿರಲಿ. ಅದಾದಮೇಲೆ ನಮಗೆ ರಿಶ್ಯೂದು ಒಂದು ಬೇಕು. ಸೊ ರಿಶ್ಯೂನ ಎಲ್ಲಿ ಸೆಲೆಕ್ಟ್ ಮಾಡೋದು, ಚಾಟಲ್ಲಿ ಹಿಸ್ಟ್ರಿಯಲ್ಲಿ ನೋಡೋಣ. ಸೊ ಇದರಲ್ಲೂ ಇಲ್ಲ, ನೋಡೋಣ ಇದು ಯಾವುದರಲ್ಲಿ ನಮ್ಮದು ಜನ್ರೇಟ್ ಆಗುತ್ತಂತ, ಓಕೆನಾ. ಸೊ ಸಿಂಪಲಿ ನಾನಿಲ್ಲಿ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇದನ್ನು ಸೆಕೆಂಡ್ಸ್ ತಗೊಳುತ್ತೆ, ನಮ್ದು ಏನಾಗುತ್ತೆ ವಿಡಿಯೋ ಬಂದುಬಿಟ್ಟು ಜನ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡೋಣ, ಓಕೆ. ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಗೈಸ್ ಇಲ್ಲಿ ನಮ್ಗೆ ಯಾವ ರಿಶ್ಯೂ ಬೇಕೋ ಅದನ್ನು ನಾವು 9:16 ರಿಶ್ಯೂನ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಓಕೆನಾ. ಸೊ ನಮ್ಮದು ಬಂದುಬಿಟ್ಟು ಇಲ್ಲಿ ವಿಡಿಯೋ ಜನ್ರೇಟ್ ಆಗ್ತಾಯಿದೆ, ಓಕೆನಾ. ಸೊ ನಾವು ವೆಯ್ಟ್ ಮಾಡೋಣ. ಸೊ ನೋಡಿ ಗೈಸ್ ನಮ್ಮದು ವೀಡಿಯೋ ಬಂದುಬಿಟ್ಟು ಇಲ್ಲಿ ಜನ್ರೇಟ್ ಆಗಿ ಬಂದುಬಿಟ್ಟಿದೆ ವಿದಿನ್ ಸೆಕೆಂಡ್ಸಲ್ಲಿ. ಇದ್ರ ಬಂದುಬಿಟ್ಟು ಇದು ನಮಗೆ ಲಾಂಗ್ ಫಾರ್ಮ್ಯಾಟಲ್ಲಿ ಬಂದಿದೆ, ಯಾಕಂದರೆ ನಾವು ಫಸ್ಟೇ ಸೆಲೆಕ್ಟ್ ಮಾಡಿಲ್ಲ ರಿಶ್ಯೂ, ಹಾಗಾಗಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದುಬಿಟ್ಟು ಬಂದಿದೆ. ಇದು ಸಿಂಪಲಿ ನಾವು ಡೌನ್ಲೋಡ್ ಮಾಡ್ಕೊಳ್ಳೋಣ, ಓಕೆನಾ. ಈಗ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಈಗ ನಾವೇನು ಮಾಡಬೇಕು, ನೆಕ್ಸ್ಟ್ ಇನ್ನೊಂದು ಪ್ರಾಂಪ್ಟ್ನ ಜನ್ರೇಟ್ ಮಾಡಬೇಕು. ಯಾವ ಥರ ಜನ್ರೇಟ್ ಮಾಡೋದು ಅಂತ ಹೇಳ್ತೀನಿ, ಇನ್ನೊಂದು ಪ್ರಾಂಪ್ಟು. ಸೊ ಈಗ ಬಂದುಬಿಟ್ಟು ಇಲ್ಲಿ ನೋಡಿ ಎರಡನೇದು ಏನು, ಅದು ಹತ್ತಿರದ ಹಳ್ಳಿಯಲ್ಲಿ ರೈತನೊಬ್ಬ ಹಿಂಸೆ ಮಾಡುತ್ತಿತ್ತು ಅಂತ ಇದೆಯಲ್ಲ, ಇಲ್ಲಿವರೆಗೂ ನಾವು ಇದನ್ನು ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿವರೆಗೂ ಸೀನ್ ವೈಸ್ ಸೀನ್ ನಾವು ಮಾಡೋಣ. ಆಗ ಬಂದುಬಿಟ್ಟು ತುಂಬ ಸಿಗುತ್ತೆ ನಮಗೆ ನೋಡೋಕ್ಕೆ, ಓಕೆನಾ. ಇಲ್ಲಿವರೆಗೂ ನಾನು ಬಂದುಬಿಟ್ಟು ಕಾಪಿ ಮಾಡ್ಕೋತೀನಿ. ಕಾಪಿ ಮಾಡ್ಕೊಂಡು ಆದಮೇಲೆ ವಾಪಸ್ಸು ಇಲ್ಲಿ ಚಾಟ್ ಜಿ ಪಿ ಟಿಗೆ ನಾವು ಹೇಳೋಣ ಏನಂತ ಹೇಳಬೇಕು. ಚಾಟ್ ಜಿ ಪಿ ಟಿಗೆ ಇಲ್ಲಿ ಆಲ್ರೆಡಿ ನಾನು ಇಲ್ಲಿ ಸೆಂಡ್ ಮಾಡಿದ್ದೀನಲ್ಲ ಚಾಟ್ ಜಿ ಪಿ ಟಿಗೆ ಏನಂತ, ಇದು 3D ಆ್ಯನಿಮೇಷನ್ ಉಪಯುಕ್ತ ಅಂತ ಏನು ಬರೆದು ಕೊಟ್ಟಿದ್ದಾರೆ. ಸೊ ಓಕೆ, ನಾನಿಲ್ಲಿ ಹಾಕಿಬಿಟ್ಟು ಸೇಮ್ ಅದೇನೆ
ಅದೇ ನಾನು ಏನು ಹೇಳಿದ್ದೆ ಪ್ರಾಂಪ್ಟ್ ಬರೆದು ಕೊಡಿ ಅಂತ. ಸೊ ಇದ್ರ ಮೇಲೆ ಒಂದು ಪ್ರಾಂಪ್ಟಲ್ಲಿ ಸೆಂಡ್ ಮಾಡ್ತೀನಿ. ನೋಡಿದ್ರಾ, ಇಲ್ಲಿ ನೋಡಿದ್ರೆ ಈಗ ಎರಡನೇ ಸೀನ್ದು ಪ್ರಾಂಪ್ಟ್ ಏನಿದೆ ಅದು ಬರೆದು ಕೊಡ್ತಾ ಇದೆ ChatGPT. ಓಕೆನಾ. ಸೊ ಇದನ್ನು ಬಂದುಬಿಟ್ಟು ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದಿನ್ನೂ ಬರಿತಾ ಇದೆ. ಸೊ ಈಗ ಬರೆದು ಮುಗೀತು. ಈಗ ನಾವು ಇದನ್ನು ಇಲ್ಲಿಂದ ಕಾಪಿ ಮಾಡ್ಕೊಳ್ಳೋಣ. ಓಕೆನಾ. ಈ ಥರ ಕಾಪಿ ಮಾಡಿಕೊಂಡು ಸಿಂಪಲ್ ಈಗ ನಾವು ಬ್ಯಾಕ್ ಟು ಇಲ್ಲಿಗೆ ವಾಪಸ್ ಬರೋಣ. ವಾಪಸ್ ಬಂದಾದಮೇಲೆ ಮತ್ತೆ ಇದನ್ನು ಇಲ್ಲಿಂದ ರಿಮೂವ್ ಮಾಡಿಬಿಟ್ಟು ಇನ್ನೊಂದು ಏನಿದೆ ಅದನ್ನು ಆ್ಯಡ್ ಮಾಡೋಣ. ಓಕೆನಾ. ಇನ್ನೊಂದು ಸೊ ನೋಡಿ, ಎರಡನೇದು ನಮ್ಮದು ಪ್ರಾಂಪ್ಟ್ ಏನಿದೆ ಅದನ್ನು ನಾನಿಲ್ಲಿ ಆ್ಯಡ್ ಮಾಡ್ತೀನಿ. ಓಕೆನಾ. ಎರಡನೇ ಪ್ರಾಂಪ್ಟ್ ಆ್ಯಡ್ ಮಾಡಾದಮೇಲೆ ಸೊ ಹಂಟ್ಸನ ಓಕೆ. ಸೊ ಎರಡನೇ ಪ್ರಾಂಪ್ಟ್ ಆ್ಯಡ್ ಆದಮೇಲೆ ಸೊ ಇಲ್ಲಿ ಫಿಲ್ಟರಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಾವು 9:16 ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡಿಕೊಂಡು ಗೈಸ್ ಇಲ್ಲಿ ನೀವು ಎಷ್ಟು ಸೆಕೆಂಡ್ಸ್ವರೆಗೂ ಬೇಕಂತಲೂ ನೀವು ಡ್ಯೂರೇಷನ್ ಸೆಲೆಕ್ಟ್ ಮಾಡ್ಕೋಬೋದು. ಇದು ಫ್ರೀಯಾಗಿ ನೀವು ವೀಡಿಯೋಸ್ಗಳನ್ನ ಜನ್ರೇಟ್ ಮಾಡ್ಕೋಬೋದು. ಓಕೆನಾ. ನಿಮಗೆ ಫೋಟೋಯಿಂದ ವೀಡಿಯೋ ಮಾಡಬೇಕಂತ ಅವಶ್ಯಕತೆಯೇ ಇಲ್ಲ. ಓಕೆನಾ. ಸೊ ಸಿಂಪಲಿ ನಾನು ಸೆಂಡ್ ಮಾಡಿದ್ದೀನಿ. ಸೊ ನಮ್ಮದು ವೀಡಿಯೋ ಏನಾಗ್ತಿದೆ ಜನ್ರೇಟ್ ಆಗ್ತಿದೆ. ನೋಡಿ ಗೈಸ್, ನಮ್ಮದು ಎರಡನೇ ವೀಡಿಯೋನೂ ಅಷ್ಟೇ ಜನ್ರೇಟಾಗಿ ಬಂದಿದೆ. ಒಂದು ಸಲ ನಾನು ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ. ಓಕೆನಾ. ಸೊ ನೋಡ್ಬೋದು ನೀವಿಲ್ಲಿ ಇದು ಈ ಥರ ಬರ್ತಾಯಿದೆ. ಓಕೆನಾ. ನೋಡಿ ಇಲ್ಲಿ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಈ ಥರ. ಓಕೆನಾ. ಇದನ್ನು ನಾವೇನು ಮಾಡೋಣ, ಡೌನ್ಲೋಡ್ ಮಾಡ್ಕೊಳ್ಳೋಣ. ಓಕೆನಾ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ದು ಏನಾಗುತ್ತೆ, ಡೌನ್ಲೋಡ್ ಆಗುತ್ತೆ. ಸೊ ನೋಡಿ ಗೈಸ್, ಈಗ ನಮ್ಮದು ವೀಡಿಯೋ ಜನ್ರೇಟ್ ಕೆಲಸ ಮುಗೀತು. ಈಗ ನಮಗೆ ಏನು ಬೇಕು, ವಾಯ್ಸ್ ಬೇಕು. ಸೊ ನಾವು ನೋಟ್ ಪ್ಯಾಡಲ್ಲಿ ಕಾಪಿ ಮಾಡಿ ಇಟ್ಟಿದ್ವಲ್ಲ ಸ್ಟೋರಿನ, ಸೊ ಈಗ ಆ ಸ್ಟೋರಿನ ತೊಗೊಂಡು ನಾವೇನು ಮಾಡೋಣ, ಅದನ್ನು ವಾಯ್ಸ್ ರೂಪದಲ್ಲಿ ಕನ್ವರ್ಟ್ ಮಾಡೋಣ. ಸೊ ನಾನು ಇಲ್ಲಿವರೆಗೂ ಕಾಪಿ ಮಾಡ್ಕೊಳ್ತೀನಿ. ಸೊ ಕಾಪಿ ಮಾಡ್ಕೊಂಡಾದ್ಮೇಲೆ ಗೈಸ್ ಇಲ್ಲಿ ಜೆಮಿನೈ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳಿ. ಓಕೆನಾ. ಸೊ ಜೆಮಿನೈ ಏನಿದೆ ನಾನು ಓಪನ್ ಮಾಡ್ಕೊಳ್ತೀನಿ. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ಇಲ್ಲಿ ಸ್ಟೋರಿ ಏನಿದೆ ಪೇಸ್ಟ್ ಮಾಡಾದಮೇಲೆ ಇಲ್ಲಿ ಟೈಪ್ ಮಾಡಿ ಪೇಸ್ಟ್ ಸೇಮ್ ಟು ಸೇಮ್. ಓಕೆನಾ. ಸೊ ನಾನಿಲ್ಲಿ ಬರೆದ್ಬಿಟ್ಟು ಸೆಂಡ್ ಮಾಡ್ತೀನಿ. ಓಕೆನಾ. ಸೆಂಡ್ ಮಾಡಿದ್ದು ಗೈಸ್ ನೋಡಿ ನಮ್ಮದು ಬಂದುಬಿಟ್ಟು ಏನಿದೆ ಸ್ಟೋರಿ ಇಲ್ಲಿ ಬಂದುಬಿಡುತ್ತೆ. ಸೊ ಇಲ್ಲಿ ನಿಮಗೆ ವಾಯ್ಸ್ ಚೇಂಜ್ ಮಾಡಬೇಕಂದ್ರೆ ಇಲ್ಲಿ ನಿಮ್ಮ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ, ಎಲ್ಲ ಸೆಟ್ಟಿಂಗ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಜೆಮಿನೈ ವಾಯ್ಸ್ ಇದೆಯಲ್ಲ, ಸೊ ಸಿಂಪಲಿ ನಿಮಗೆ ವಾಯ್ಸ್ ಯಾವುದು ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ. ನಿಮಗೆ ಯಾವ ವಾಯ್ಸ್ ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಬ್ಯಾಕ್ ಬಂದಾದಮೇಲೆ ಗೈಸ್ ಇಲ್ಲಿ ನಿಮಗೆ ಏನು ಮಾಡಬೇಕಂದ್ರೆ ಇದನ್ನು ನಿಮ್ಮ ಸ್ಕ್ರೀನ್ ರೆಕಾರ್ಡ್ ಏನಿದೆ ಆನ್ ಮಾಡಿಕೊಂಡು ಇದನ್ನು ಇಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು. ಓಕೆನಾ. ಇದೆಷ್ಟು ವಾಯ್ಸ್ ಬರುತ್ತೆ ಅಷ್ಟು. ಓಕೆ. ನಮ್ದೀಗ ರೆಕಾರ್ಡಿಂಗ್ ಎಲ್ಲ ಮಾಡ್ಕೊಂಡಾಯಿತು. ಈಗ ವೀಡಿಯೋನು ಬಂತು. ಈಗ ನಮಗೆ ಮೇಯ್ನಾಗಿ ಮಾಡಬೇಕಾಗಿರೋದು ಏನು, ಎಡಿಟಿಂಗ್. ಸೊ ಸಿಂಪಲಿ ನೀವು ಯಾವ ಅಪ್ಲಿಕೇಶನಲ್ಲಾದರೂ ಎಡಿಟ್ ಮಾಡ್ಬೋದು. ಸಿಂಪಲಿ ನಾನು ನಿಮಗೆ ಇನ್ಶಾರ್ಟಲ್ಲೇ ಓಪನ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ಬಂದುಬಿಟ್ಟು ಕ್ರಿಯೇಟ್ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ, ನ್ಯೂ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಗೈಸ್ ಇಲ್ಲಿ ನಾವು ಏನು ವೀಡಿಯೋ ಬಂದುಬಿಟ್ಟು ಇದು ಮಾಡಿದ್ವಲ್ಲ ಅದನ್ನು ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಓಕೆನಾ. ಸೊ ಮೊದಲನೇದಿದು, ಎರಡನೇದಿದು. ಓಕೆನಾ. ಸೊ ಎರಡು ವೀಡಿಯೋನು ನಾನು ಇಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಓಕೆನಾ. ಸೊ ನೀವು ನೋಡ್ಬೋದು ಈ ಥರ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಮೊದಲನೇ ವೀಡಿಯೋ ಬಂದುಬಿಟ್ಟು ನಮ್ಮದು ಈ ಥರ ಟೈಪಲ್ಲಿ ಬಂದಿದೆ. ಯಾಕಂದರೆ ನಾನು ರಿಶ್ಯೂ ಸೆಲೆಕ್ಟ್ ಮಾಡಿದ್ದಿಲ್ಲ, ಅದು 9:16 ರಿಶ್ಯೂ ಅಲ್ಲಿ ಬಂದಿದೆ. ಓಕೆನಾ. ಅದಾದಮೇಲೆ ನಾವಿಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು PIP ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಿಂಪಲ್ ಈಗ ನಾವು ವಾಯ್ಸ್ ಏನು ಡೌನ್ಲೋಡ್ ಮಾಡಿದ್ವಿ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಓಕೆನಾ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಗೈಸ್ PIP ಮೇಲೆ ಕ್ಲಿಕ್ ಮಾಡಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಎಕ್ಸ್ಟ್ರಾಕ್ಟ್ ಆಡಿಯೋ ಆಪ್ಷನ್ ನಿಮಗೆ ಸಿಕ್ಕಿದ್ರೂ ಸಿಗ್ಬೋದು, ಇಲ್ಲಾಂದರೆ ನೀವು ನೋಡ್ಬೋದು. ಓಕೆನಾ. ಬೈ ಚಾನ್ಸ್ ಎಕ್ಸ್ಟ್ರಾಕ್ಟ್ ಆಪ್ಷನ್ ಇಲ್ಲ ಅಂದರೆ ನೀವೇನು ಮಾಡ್ಬೋದು, ಇದನ್ನು ಏನು ಮಾಡಬೇಕಂತ ಹೇಳ್ತೀನಿ ನೋಡಿ. ಸಿಂಪಲಿ ನೀವು ಇದು ಎಕ್ಸ್ಟ್ರಾಕ್ಟ್ ಆಪ್ಷನ್ ಇಲ್ಲಿ ಕಾಣಿಸಿಲ್ಲ ಅಂದರೆ ಇದನ್ನು ನಾವೇನು ಮಾಡೋಣ, ಇಲ್ಲಿ ಹೈಡ್ ಮಾಡಬೇಡ ಕೆಳಗಡೆ. ಓಕೆನಾ. ಹೈಡ್ ಮಾಡಿ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮ್ಮದು ಆಡಿಯೋ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡೋಣ. ಓಕೆನಾ. ಸೊ ಪ್ಲೇ ಇಲ್ಲಿಂದ ನಮ್ಮದು ಆಡಿಯೋ ಸ್ಟಾರ್ಟ್ ಆಗ್ತಿದೆ. ಸ್ಪ್ಲಿಟ್ ಮಾಡಿ ಇದನ್ನು ನಾನಿಲ್ಲಿ ಡಿಲೀಟ್ ಮಾಡ್ಕೊಳ್ತೀನಿ. ಇದನ್ನು ಎಳ್ಕೊಂಬಂದು ಇಲ್ಲಿ ಇಡೋಣ. ಓಕೆನಾ. ಸೊ ಈಗ ಪ್ಲೇ ಮಾಡಿ ನೋಡೋಣ. ದುಡ್ಡು ಕೋತಿ ಇತ್ತು. ಅದು ಹತ್ತಿರದ ಹಳ್ಳಿಯಲ್ಲಿ ರೈತನೊಬ್ಬನನ್ನು ದಿನವೂ ಹಿಂಸೆ ಮಾಡುತ್ತಿತ್ತು. ರೈತ ಹೊಲಕ್ಕೆ ಹೋಗುವಾಗ ಅದರ ಮೇಲೆ ಹಾರಿತ್ತು, ಬಿತ್ತನೆ ಮಾಡುವಾಗ ಬೀಜ ತಿಂದಿತ್ತು. ದಿನಗಳು ಹೀಗೆ ಹೋಗುತ್ತಿದ್ದವು. ಒಂದು ದಿನ ರೈತ ಐಡಿಯಾ ಒಂದು ಹೊತ್ತಿದ.
ನೋಡಿದ್ರಲ್ಲ. ಸೊ ನಾನು ಇನ್ನು ಬಂದುಬಿಟ್ಟು ಮಾಡಿಲ್ಲ, ಯಾಕಂದರೆ ತುಂಬ ಲಾಂಗ್ ವಿಡಿಯೋ ಆಗಿಬಿಡುತ್ತೆ. ಸೊ ಈ ಥರ ನೀವು ವಾಯ್ಸ್ ರೆಕಾರ್ಡ್ ಮಾಡಿಕೊಂಡು ಅದರಿಂದ ವೀಡಿಯೋನ ಜನ್ರೇಟ್ ಮಾಡಿಕೊಂಡು ಈಸಿಲಿ ಬಂದುಬಿಟ್ಟು ನೀವು ಮಾಡ್ಬೋದು ಈ ಥರ ವೀಡಿಯೋ. ಆ್ಯಂಡ್ ಇದು ನೀವು ರಿಶ್ಯೂ ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟೇ. ನಾನೊಂದು ಮಿಸ್ಟೇಕ್ ಮಾಡಿದೆ, ಸೊ ರಿಶ್ಯೂನ ಸೆಲೆಕ್ಟ್ ಮಾಡಿಲ್ಲ ಸ್ಟಾರ್ಟಿಂಗಲ್ಲಿ. ಅಲ್ಲಿ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ರಿಶ್ಯೂ ಆಪ್ಷನ್ ಬಂದುಬಿಡುತ್ತೆ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಸೊ ಈ ಥರ ಇದೇ ಅಂತ ಅಲ್ಲ, ನೀವು ಸ್ನೇಕ್ದು ಮಾಡ್ಬೋದು. ವೈಟ್ ಕೋಬ್ರಾ ಲೈಕ್ ಬ್ಲ್ಯಾಕ್ ಕೋಬ್ರಾ ಅವ್ರು ಯಾವ ಥರ ವೀಡಿಯೋ ಮಾಡ್ತಾರೆ, ಇಲ್ಲ ನಿಮ್ಗೆ ಅದೇ ಸ್ಟೋರಿ ಬೇಕಂದರೆ ನೀವು ಅದೇ ಸ್ಟೋರಿನ ಕಾಪಿ ಪೇಸ್ಟ್ ಮಾಡ್ಕೋಬೋದು. ನಿಮಗೆ ಆ ಸ್ಟೋರಿ ನೀವು ಕನ್ನಡದಲ್ಲಿ ಬರ್ಕೋಬೋದು, ಬೇಕಿದ್ದರೆ ಹಿಂದಿಯಲ್ಲಿರೋ ಸ್ಟೋರಿನ ನಾವು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದು. ನಿಮ್ಗೆ ಯಾವುದೇ ಕಾಪಿ ರೈಟ್ ಬಂದುಬಿಟ್ಟು ಇಲ್ಲಿ ನೋಡೋಕ್ಕೆ ಸಿಗಲ್ಲ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮ್ಗೆ ಇದರ ರಿಲೇಟೆಡ್ ಏನಾದರೂ ಡೌಟು ಕ್ವಶನ್ ಏನಾದರೂ ಇದ್ದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.